ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ಕಿರುಕುಳ ನೀಡಿದ ಸಂದೇಶ್ನನ್ನ ಕೂಡಲೇ ಬಂಧಿಸಿ ಎಫ್ಐಆರ್ ದಾಖಲಿಸಬೇಕು ಅಂತ ಸಂತ್ರಸ್ತೆ ಸುಮತಿ ಆಗ್ರಹ ಮಾಡಿದ್ದಾರೆ. ಕೇವಲ ಸಸ್ಪೆಂಡ್ ಮಾಡಿದ್ರೆ ಆಗೋಯ್ತಾ? ಈ ಇನ್ಸ್ಪೆಕ್ಟರ್ ಬಹಳ ಹೆಣ್ಣುಮಕ್ಕಳಿಗೆ ಕಿರುಕುಳವನ್ನ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಎಫ್ಐಆರ್ ದಾಖಲಿಸಬೇಕು. ಮಂಗಳೂರು ಕಮಿಷನರ್ ನೇತೃತ್ವದ ತನಿಖೆ ನಮಗೆ ಬೇಡ. ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಅರುಣ್ ಅವರ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಮಹಿಳೆ ಒತ್ತಾಯ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನಡೀತಾನೆ ಇದೆ. ಯಾಕೆ ಅಂತ ಅಂದ್ರೆ ಯಾವಾಗ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ರು ಆ ಕ್ಷಣದಿಂದಲೂ ಕೂಡ ಒಂದು ಚರ್ಚೆ ಮುನ್ನೆಲೆಗೆ ಬಂತು. ಇಷ್ಟೆಲ್ಲ ಕಿರುಕುಳವನ್ನ ಕೊಟ್ಟಿದ್ದಾನೆ ಒಬ್ಬ ಪೊಲೀಸ್ ಅಧಿಕಾರಿ, ಇಷ್ಟು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅದು ಒಬ್ಬರಲ್ಲ ಇಬ್ಬರಲ್ಲ, ಸಂತ್ರಸ್ತೆಯರು ಸಾಕಷ್ಟು ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿಲ್ಲ, ಎಫ್ಐಆರ್ ಆಗಿಲ್ಲ ಅಂತ ಅಂದಾಗ ಸಹಜವಾಗಿ ಅನುಮಾನಗಳು ವ್ಯಕ್ತವಾಗೋದಕ್ಕೆ ಶುರುವಾಗ್ತವೆ. ಸೊ ಹಾಗಾಗಿನೇ ಈಗ ಸಂತ್ರಸ್ತ ಮಹಿಳೆ ಸುಮತಿ ಅವರು ಆಗ್ರಹಿಸಿದ್ದಾರೆ, ಎಫ್ಐಆರ್ ದಾಖಲಾಗಬೇಕು ಆತನ ವಿರುದ್ಧ ಅಂತ ಹೇಳಿ. ಜೊತೆಗೆ ಮುಂದುವರಿದವರು ಹೇಳ್ತಾರೆ, ಮಂಗಳೂರು ಕಮಿಷನರ್ ನೇತೃತ್ವದ ತನಿಖೆ ನಮಗೆ ಬೇಡ, ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಅರುಣ್ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಸುಮತಿ ಅವರ ಒತ್ತಾಯ ಇದು. ಇನ್ಸ್ಪೆಕ್ಟರ್ ಸಂದೇಶ್, ಎಸಿಪಿ ಶ್ರೀಕಾಂತ್ ಮತ್ತು ಕಮಿಷನರ್ ನಡುವೆ ಒಳಸಂಚಿದೆ. ಪೊಲೀಸ್ ಡ್ರೆಸ್ನಲ್ಲೇ ಅಸಭ್ಯವಾಗಿ ವರ್ತಿಸಿದ ವಿಡಿಯೋನೇ ಸಾಕ್ಷಿ. ಇನ್ನೆಂತ ಸಾಕ್ಷಿ ಬೇಕು ನಿಮಗೆ? ಇನ್ಸ್ಪೆಕ್ಟರ್ ವಿರುದ್ಧ ಕಮಿಷನರ್ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇನ್ಸ್ಪೆಕ್ಟರ್ ಮತ್ತು ಸ್ವಂತ ಅಕ್ಕ ಸೇರಿ ನನ್ನನ್ನ ವೇಶ್ಯೆ ಅಂತ ಬಿಂಬಿಸ್ತಾ ಇದ್ದಾರೆ. ಸುಳ್ಳು ಆರೋಪ ಮಾಡಿದವರ ವಿರುದ್ಧ ಕೇಸ್ ದಾಖಲಿಸುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಯಾವುದೇ ವೇಶ್ಯಾವಾಟಿಕೆ ಪ್ರಕರಣ ಇಲ್ಲ, ಹಳೆ ಕೇಸ್ ತೋರಿಸಿ ದಾರಿ ತಪ್ಪಿಸಲಾಗ್ತಾ ಇದೆ ಅಂತ ಸಂತ್ರಸ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಇನ್ಸ್ಪೆಕ್ಟರ್ ಸಂದೇಶ್ ಕಡೆಯಿಂದ ಮತ್ತು ಪೊಲೀಸ್ ಇಲಾಖೆ ಕಡೆಯಿಂದ, ಮಂಗಳೂರು ಪೊಲೀಸ್ ಇಲಾಖೆ, ಅದರಲ್ಲಿ ಎಲ್ಲರೂ ಬರ್ತಾರೆ. ನನಗೆ ಥ್ರೆಟ್ ಇದೆ, ಅದರಿಂದ ನಾನು ಹೋಗಲ್ಲ. ಅವ್ರು ರಕ್ಷಣೆ ಕೊಡೋದಾದರೆ ನಾವು ಹೋಗ್ತೀವಿ. ಇನ್ನೊಂದು, ಅವರು ನಮಗೆ ಏನಂತಾರೆ ಇನ್ಕ್ವೈರ್ ಮಾಡ್ತೀನಿ ಅಂತ ಹೇಳ್ತಾರೆ. ನನಗೆ ಅದರಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ 100% ಗೊತ್ತಿದೆ. ಇದು ಅದೇ ವಿಲೆ ಮಾಡ್ತಾರೆ, ಮತ್ತು ನಿಮ್ಮನ್ನು ವಿಲೆ ಇದು ಅವರನ್ನು ವಿಚಾರಿಸಿದ ವಿಲೆ ಅಂತಾರೆ. ಇದು ಗೃಹ ಮಂತ್ರಿ ತನಕನೂ ಹೋಗಿದೆ, ಮಹಿಳಾ ಆಯೋಗಕ್ಕೂ ಹೋಗಿದೆ. ಈಗಿಂದಲೀಗಲೇ ನಮಗೆ ಉನ್ನತ ಅಧಿಕಾರಿ, ಬೆಂಗಳೂರಿನಿಂದ ಉನ್ನತ ಅಧಿಕಾರಿ, ಅದು ಪೊಲೀಸ್ ಇಲಾಖೆ ಆಗ್ಬೋದು, ಯಾವುದೇ ಇಲಾಖೆ ಆಗ್ಬೋದು, ಲೇಡಿ ಆಗ್ಬೋದು, ಯಾವುದೋ ಒಂದು ಇಲಾಖೆಯಿಂದ ಉನ್ನತ ಅಧಿಕಾರಿಯ ಮಟ್ಟದಿಂದ ನಮ್ಮನ್ನು ತನಿಖೆ ಮಾಡಬೇಕು, ನನ್ನನ್ನು ಇನ್ಕ್ವೈರಿ ಕರೀಬೇಕು. ಅಷ್ಟೇ ಹೊರತು ನಮ್ಮ ಮಂಗಳೂರು ಪೊಲೀಸ್ ಇಲಾಖೆ ಕಡೆಯಿಂದ ನಮಗೆ ಭರವಸೆ ಇಲ್ಲ, ನಾವು ಹೋಗೋದು ಇಲ್ಲ. ಪ್ರಫುಲ್ಲ ನನ್ನ ಅಕ್ಕ, ಅವರು ಸಂದೇಶರನ್ನು ಇವಾಗ ಒಳ್ಳೆಯವರಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಈ ಪ್ರಫುಲ್ಲನಿಗೋಸ್ಕರ ಅವಳನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ಮೂಡುಬಿದ್ರೆ ಸ್ಟೇಷನಲ್ಲಿ ಅಂಗಳಕ್ಕೆ ಬಂದು 3 ಸ್ಟಾರ್ ಆಫೀಸರ್ ಒಬ್ಬರು ಅಂಗಳಕ್ಕೆ ಇಳಿದು ತನ್ನ ಕರ್ತವ್ಯನೂ ಬಿಟ್ಟು ಅಂಗಳಕ್ಕೆ ಬಂದು ಅವಳನ್ನು ಮೈ ಮುಟ್ಟಿ ನಮಗೆ ಹೊಡೆದು ಬಾಯಿ ಬಂದಾಗಿ ಹೊಲಸು ಅದೇ ಲೈಂಗಿಕ ಕಿರುಕುಳ ಆದಂಥ ಮಾತು, ಹೊಲಸು ಮಾತು, ಜಾತಿನಿಂದನೇ ಹೇಳುವಾಗ ಅವಳಿಗೆ ತೃಪ್ತಿಯಾಗಿರ್ತದೆ. ಆವಾಗ ಅವಳು ಇನ್ಸ್ಪೆಕ್ಟರ್ ಸಂದೇಶ್ ಸರ್ ಒಳ್ಳೆಯವರಂತಲೇ ಹೇಳಬೇಕಾಗತ್ತೆ ಅಲ್ಲಿ. ಆಮೇಲೆ ಇನ್ಸ್ಪೆಕ್ಟರ್ ಸಂದೇಶ್ ಒಳ್ಳೆಯವರ ಕೆಟ್ಟವರ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡುತ್ತೆ.